Hello guys, welcome to my YouTube channel. Hello guys, ನಾವಿವತ್ತು ಮೊಮೋಸ್ ಮಾಡತ್ತಿದ್ದೇವೆ guys. Yes. So guys, ಇವತ್ತು ನಾವು ವೆಜ್ ಮೋಮೋಸ್ ಮಾಡತ್ತಿದ್ದೆವು. ನಾನು ಮತ್ತು ನಮ್ಮ ಡಿಂಪು ಇಬ್ಬರು ಕುಂತೆ ಮೋಮೋಸ್ ಮಾಡತ್ತಿದ್ದೆವು. ನಾವಿಕ್ಕಿಂತ ಹೆಲ್ಪ್ ಮಾಡ್ತಿದ್ದೆ guys. Yes guys. ನಮ್ಮ ಮಮ್ಮಿ ಇವತ್ತು ಮುಂಜಾನೆ ಹಿಡ್ದು ಹೋಳಿಗೆ ಮಾಡ್ಯಾಳ. ಹೋಳಿಗೆ ಜಬರ್ದಸ್ತ್ ಉಂಡಿದೆವು. ಇಂಕ ಇವ್ರಿಬ್ಬರಿ ಕೈಗೆ ಊಟ ಮಾಡತ್ತಾರ ಹೋಳಿಗೆ. ನಾರ ಮಸ್ತ್ ಉಂಡಿದೆ. ನಾ ಉಳ್ಳತ್ರ ಹಾಲು ತಂದಿಲ್ಲ, ಹಾಲವ ಮನ್ಯಾಗ. ಬಟ್ ಈಗ ನಾ ಮಾಡೋದು ವೆಜ್ ಮೊಮೋಸ್ ತೊಳ್ದು ತಿನ್ಬೇಕಲ್ಲತ್ರೆ ವೆಜ್ ಮೊಮೋಸ್ ಮಾಡ್ತೆ ಗೈಸ್. ಯೂಟ್ಯೂಬ್ನಾಗ ನೋಡಿದೆ ಹೆಂಗೆ ಮಾಡೋಕಂತ ಪ್ರೊಸೀಜರ್ ಹಂಗೆ ಪೂರಾ ಕುನ್ನದ. ಯಾಕೆ ಬಿ ತಿಂದಿಲ್ಲ ಗೈಸ್ ಮೊಮೋಸ್. ನೀ ತಿಂದಿಲ್ಲ ಈಗ ತಿಂಬಟ್ ನಾ ಮಾಡ್ತೆ ಇವತ್ತು. ನಾನು ಮತ್ತ ನಮ್ ಡಿಂಪು ಇಬ್ಬರು ಕುಂತಿ ಮೊಮೋಸ್ ಮಾಡ್ತೇವೆ ಇವತ್ತು. ನಾ ಬೇಕಿಂತ ಹೆಲ್ಪ್ ಮಾಡ್ತೀನಿ ಗೈಸ್. ವಾವ್, ಇವತ್ತು ನಾನು ಈಗ ಇಬ್ಬರು ಕುಂತ ಮೊಮೋಸ್ ಮಸ್ತ್ ಮಾಡಿ ಇಬ್ಬರು ತಿಂಬಾರೆ. ಏನು ಅವ್ರಿಗೆ ಬಿ ಕೊಡಮಿ? ಅವ್ರಿಗೆ ಕೊಡ. ಎಸ್, ಅವ್ರಿಗೆ ಬಿ ಕೊಡ. ಈ ಕಡೆ ಬಾಕ್ ಹಾಕ್ಸೋದು. ಏನು ಅದ್ರ ಚಟ್ನಿ ಹೆಂಗ್ ಮಾಡ್ತಾರ ನಂಗೆ ಅದ್ರ ಚಟ್ನಿ ಮಾಡಕ್ ಬರ್ತದ, ಮೊಮೋಸ್ ಎಲ್ಲ ಮಾಡಕ್ ಬರ್ತದ. ನಾ ಯೂಟ್ಯೂಬ್ ನೋಡಿದೆ. ನೀ ಖಾಲಿ ತಿಂಬಟ್ಟಿ ನಂಗೆ ಥೋಡ ಹೆಲ್ಪ್ ಮಾಡು. ನಂಗೆ ಖಾಲಿ ಥೋಡ ಹೆಲ್ಪ್ ಮಾಡು, ಓಕೆನಾ? ಎಸ್. ಏನ್ ಬೇಕು ವೆಜ್ ಮೊಮೋಸ್ ಮಾಡಕ? ಫಸ್ಟ್ ಟೊಮ್ಯಾಟೊ ಕೆಚಪ್. ಓಹೋ, ಟೊಮ್ಯಾಟೊ ಕೆಚಪ್ ತರಿಸಿರ್ತೀನಿ. ಎಸ್. ಕ್ಯಾಬೇಜ್ ಸಾಸ್. ಕ್ಯಾಬೇಜ್ ಅವರಿಗಿಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ. ಅಂಡ್ ಕ್ಯಾರೆಟ್. ವೆಜ್ ಮೊಮೋಸ್ ಹಿಂಗತಾವ. ವೆಜ್ ಮೊಮೋಸ್ ಮಾಡಕ್ಕೆ ಏನ್ ಬೇಕು? ಕ್ಯಾಬೇಜ್, ಕ್ಯಾರೆಟ್ and ಕ್ಯಾಪ್ಸಿಕಮ್. ಈಗ ಏನ್ ಮಾಡ್ಬೇಕು? ಫಸ್ಟ್ ಈಗ ಚಂದ ಕಟ್ ಮಾಡಿ ಸೊ ಗೈಸ್ ಅವಕ್ಕೆಲ್ಲ ಚಂದ ನೀಟ್ ಕಟ್ ಮಾಡ್ಕೊಂಡು ವಾಶ್ ಮಾಡ್ತಿ. ಜಲ್ದಿ ಅದು ವಾಶ್ ಮಾಡೋ ಒಂದೇ ಸಾಕಲ್ಲ. ನನಗ ತೋಳ್ಸಿಲ್ಲ ಇತ್ತು ವೆಜ್ ಮೊಮೋಸ್ ತಿನ್ಬೇಕಂತ ಭಾಳ ಆಸೆ ಆಗ್ಲತ್ತಿತ್ತು. ಅದಕ್ಕೆ ಇವತ್ತು ಟೈಮ್ ಸಿಕ್ಕದ್ ಮಾಡ್ಲಕ್ಕ ನಮ್ಮ ಅಣ್ಣಗೆ ಹೇಳಿ ಎಲ್ಲ ತರಕಾರಿ ತರ್ಲಕ್ ಹಚ್ಚಿದೆ. ಅದಕ್ಕೆ ಏನೇನು ಬೇಕೆಲ್ಲ. ಸೊ ಇವತ್ತು ಮಾಡಿ ಟೇಸ್ಟ್ ಆಗ್ಬೇಕು ಅಷ್ಟೇ ಸಾಕು ನನಗ. ಚೆನ್ನಾಗಿದೆ. ವಾಶ್ ಮಾಡಿ चटनी 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 हम खाएंगे चटनी को कुड़ते और ಇದು ಚಟ್ನಿ ಕುಡಿತಿ ಕುಡಿ. ಕಟ್ ಮಾಡಿ ಚಾಕು ತುಂಬ ಚಾಕು ಲಗ ತಿನ್ನಲ್ಲ ಬಿಡು. ಒಂದು ಪ್ಲೇಟ್ ತಗೊಂಡ್ಬರ್ತೀನಿ ಒಂದು. ಲೆಟೋ. ಎಸ್, ನಿಂದು ದಕ್ಕಿ ಕುಡಿಬೇಡ, ಫೋನ್ ಬೀಳ್ತದ ಮತ್ತೆ. ನನ್ಗೆ ರೆಸಿಪೀಸ್ ಅಂತಂದ್ರೆ ಹಿಂಗೆ ಅಡುಗೆ ಮಾಡಕ್ಕೆ ನಂಗೆ ಇಷ್ಟ. ಬಟ್ ಹಿಂಗೆ ಹೊಸ ಐಟಮ್ ಮಾಡಕ್ಕೆ ಇಷ್ಟ ಗೈಸ್. ಸುಮ್ಮನೆ ಅನ್ನ ಬ್ಯಾಳಿ ಮಾಡ್ರಿ ಅಂದ್ರೆ ಕುದಿಸ್ರು ಅಂದ್ರೆ ನಂಗೆ ಆಗೋದು. ನಮ್ಮ ಮಮ್ಮಿ ಪಾಪ ಮುಂಜಾನೆ ಗರಂ ಗರಂ ಹೋಳಿಗೆ ಮಾಡ್ಯಾಳ. ಬಿಡಿಸ್ಬೇಡ ಮನಿ ಎಲ್ಲ ಬಿಡ್ತೇನೋ ನೀನು. ಕಟ್ ಮಾಡಿಸ್ತಾರ ಸುಮ್ಮನೆ ಕೊಡೋದು ತಿನ್ನೋದು. ನಂಗೆ ನೆನಪು ಹೋಗೋದು, ನಾನು ಚಾಕುಲಿಂದ ಬರೀ ಕಟ್ ಮಾಡಮಲ್ಲತ್ತಿದ್ದೆ. ಏಟ್ ಬರೀ ಕಟ್ ಮಾಡ್ರಿ ಬಿ ದಮ್ದಮೆ ಬರ್ತವ ಅಂತ ನೆನಪು ಹೋಗೋದು. ಆಮೇಲೆ ಮತ್ತೆ ಕೊಬ್ಬರಿ ಗೀಚರ್ಲಿಂದ ಬಿಡ್ಸ್ಬೇಕು ತರಕಾರಿ ಅಂತ. ಕೈ ಕೊಯ್ತದ ಹಳ್ಳುಗ ಬ್ಯಾಡ್ ಬಿಡು ಸಾಕು. ತಿನ್ನೋದಿ ನೀನೆ. ಪೂರ ಬಟ್ಟೆ ಹಾಕಿ ಹಿಂಡಕ್ಯಾಳ ಇದ್ರೊಳಗಿಂದ. ಇದು ತೊಳೆದಿ ಗಾಯ್ಸ್. ಇದ್ರಾಗೆಲ್ಲ ಅಂದ್ರೆ ತೊಳೆದಿ ನೀರು ಇರ್ತದಲ್ಲ ಎಲ್ಲ ಪೂರದು ಬಟ್ಟಿದಾಗ ಫುಲ್ ಟೈಟ್ ಹಿಂಡ್ಯಾಳ. ಯಾನ ಎಲ್ಲ ತರಕಾರಿದ ರುಚಿ ಎಲ್ಲ ಇದ್ರಾಗೆ ಹೋಯ್ತು. ಅದಕ್ಕೆ ಹೇಳಿದ್ರೆ ತರಕಾರಿ ಫಸ್ಟ್ ತೊಳೆದಿ ಯೂಟ್ಯೂಬ್ನಾಗ ನೋಡಿದೆ. ಏನಂತಾರ ಅದು ಕಚ್ಚನೆ ಇದ್ರೊಳಗ ಮೆಣಸಿನ್ಕಾಯಿ ಉಳ್ಳಗಡ್ಡೆ ಎಲ್ಲ ಹಾಕಿ ಹಂಗೆ ಹಸಿಸಿನ ಇಟ್ಟಾರ. ಬಟ್ ನಾ ಥೋಡೆ ಫ್ರೈ ಮಾಡ್ಕೋತೆ. ಅದಕ್ಕೆ ಆಯಿಲು ಮತ್ತು ಆನಿಯನ್ಸ್ ಅವೆಲ್ಲ ಹಾಕಿ ಥೋಡೆ ಫ್ರೈ ಮಾಡ್ಕೊಂಡು ಇಡ್ತದೆ ಸೈಡಿಗೆ.
ಇದ್ರ ರೆಡಿ ಆಯಿತು. ಈಗ ಹಿಟ್ಟು ಕಲಸಿ ಹಿಟ್ಟು ರೆಡಿ ಮಾಡ್ಕೊಂಡು ಇಕ್ಕೋತೆ. ಯಾಕೋ ಥೋಡೆ ಸ್ಪೈಸಿ ಅನ್ಸುತ್ತೆ, ಥೋಡೆ ನೆಗ್ ನೋಡಿದೆ ಅನ್ಸೋ. ಲೆಟ್ಸ್ ಸಿ ಹೆಂಗಾಯ್ತು ಟೇಸ್ಟ್ ಅಂತ ಆಮೇಲಿಂದ. ಸೊ ಥೋಡೆ ಸ್ಪೈಸಿ ಅನ್ಸ್ಲತ್ತದ ಗೈಸ್. ನಂಗೆ ಥೋಡೆ ಮೆಣಸಿನ್ಕಾಯಿ ಹೆಚ್ಚಿ ಹಾಕಿದ್ದೆ ಅನ್ಸ್ಲತ್ತದ. ಲಾಸ್ಟಿಗೆ ಮಾಡೋಣ ಟೇಸ್ಟ್ ಆಗತ್ತಂತ ಮಾಡಿ ಥೋಡೆ ಹಿಟ್ಟು ಕಲಸಿ ಹಿಟ್ಟು ರೆಡಿ ಮಾಡ್ಕೊಂಡಿಕೋತಿ ಮೊಮೋಸ್ ಕಡೆಗೂ. ನಮ್ಮ ಮನೆಗೆ ಇದ್ದಂತಂದ್ರೆ ಏನಾರ ಮಾಡ್ತಾನೆ ಇರ್ತೆ ಗೈಸ್. ನಂಗೆ ಮನ್ಸು ಬರ್ಲೋದ್ರೆ ಒಟ್ಟೆ ಮನೆಗೆ ಇಂಗ್ರೀಡಿಯೆಂಟ್ಸ್ ಕಾಣ್ಬೇಕು ನನಗೆ. ಹಾಂ ಇದು ಈ ಇಂಗ್ರೀಡಿಯೆಂಟ್ಸ್ಲಿಂದ ಇದು ಮಾಡ್ಬೋದು ಅಂತ ತಲೆ ಬಂತಲ್ಲ, ಆಯ್ತು ನಾವು ಮಾಡ್ತೇನೆ. ಸಾಮಾನು ಬೆಳ್ಕೊತಾ ಕ್ಲೀನ್ ಮಾಡ್ಕೊತೇನೆ ನಾನು ಅಡುಗೆ ಮಾಡ್ತೇವೆ. ಯಾಕಂದ್ರೆ ನಾವು ಕ್ಲೀನ್ ಮಾಡ್ಕೊಂಡು ನೋಡ್ರು ಅಂದ್ರೆ ನೋಡಿ ಗ್ಯಾಸ್ ಕಟ್ಟಿ ಹೆಂಗೆ ಮಾಡಿದಂತ ಅದಕ್ಕೆ ಕ್ಲೀನ್ ಮಾಡ್ಕೋತಾನೆ, ಬೆಳ್ಕೊತಾನೆ, ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೋತಾನೆ, ನಾ ಅಡುಗೆ ಮಾಡ್ತಿದ್ದೆ. ಮಮ್ಮಿ ಹಿಟ್ಟು ನಾದಿನ ಇಟ್ಟಿದೆ ಬಿಡ್ಸಾಕಿದಿ ಮಾಡಕ್ಕೆ ಹೋಳಿಗೆ ಹೊಟ್ಟಲ್ಲ ಅದೇ ಇಟ್ಟಿದ ಹಿಟ್ಟು ಮೈದಾ ಹಿಟ್ಟೆ ಮತ್ತ ಎದ್ರಾಗೆ ನಾ ಮಾಡ್ತೇನೆ ರೆಸ್ಟು ಹಾಳಾಗೋದು ನನಗೆ ಹಿಟ್ಟೆಲ್ಲ ಅಂತ. ನಾ ರೆಸ್ಟ್ ಮಾಡ್ತೇ ಹೇಳಿ ಫಸ್ಟ್ ಹಿಟ್ಟೆಲ್ಲಿ ಇಟ್ಟಿದ್ದೀನಿ. ಬ್ಯಾಕ್ ಪೇನ್ ಆಗುತ್ತೆ, ಟೊಂಕ ನಿಲ್ಲುತ್ತು ತೋರ್ತು ಕಾಲೆಲ್ಲ ತವ ಗೋಲಿ ಹೇಗೋಯ್ತು ಅವರು. ಚೋಟ್ ಲಗಿ ಹೈ ಉಸ್ಸೆ ಗೈಸ್. ಮೈದಾ ಹಿಟ್ಟು ಭಾಳ ಡೇಂಜರ್ ಇರ್ತದ. ನಾದಂತಂದ್ರೆ ಪೂರಾ ತಕ್ಲೀಫ್ ಆಯ್ತದ ಗೈಸ್. ಇದು ಜೋಳ ಹಿಟ್ಟು ಗೋಧಿ ಹಿಟ್ಟು ಇದ್ದಪ್ಪಳೆ ಮೈದಾ ಹಿಟ್ಟು ಇರೋದು ತೋಲ್ 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 ಕಷ್ಟಪಟ್ಟು ನಾದ್ಬೇಕಾಯ್ತದ. ತಿಂಬದ ಆಸೆ ಇದ್ಮ್ಯಾಗ ಎಲ್ಲ ಮಾಡ್ಬೇಕಾಯ್ತದ ಗೈಸ್. ಏನಂತೀರಾ? ಮೈದಾ ಹಿಟ್ಟು ನಾಡ್ಲಕ್ಕ ಮೈದಾ ಹಿಟ್ಟು ತಗೊಂಡೆ, ಅದ್ರೊಳಗೆ ಥೋಡೆ ಉಪ್ಪು ಹಾಕ್ಲತ್ತೀವಿ. ಉಪ್ಪು ನೆಕ್ಸ್ಟ್ ಥೋಡೆ ನೀರು ಅಕ್ಕೋ. ಇನ್ನೊಂದು ಚಟ್ನಿ ಮಾಡ್ಬೇಕು ಗೈಸ್, ನಂಗೆ ನೆನಪು ಬೇಡ. ಗೈಸ್ ಹಿಟ್ಟನಾದಾಯ್ತು, ಸಾಫ್ಟ್ ಬಂದ್ರೆ ಥೋಡೆ ತುಪ್ಪ ಒರೆಸಿ ಥೋಡೆ ಹಿಂಗೆ ಹಿಂಗೆ ಮಾಡಿ ತುಪ್ಪ ತುಪ್ಪ ಬೇಡ ಸೊ ಇದು ಥೋಡೆ ತುಪ್ಪ ಲೈಟಾಗಿ ಅಪ್ಲೈ ಮಾಡಿ ಹಿಂಗೆ ಮಾಡಿ ಇಟ್ಟಿದೆ. ಇದು ಥೋಡೆ ನೆನೆಸ್ತಾನೆ ಏನು ಮಾಡ್ತೀವಿ ಅಂದ್ರೆ ಮೊಮೋಸ್ ಚಟ್ನಿ ರೆಡಿ ಮಾಡ್ತೀವಿ. ಓಕೆನಾ? ಇಟ್ಟು ಮಾಡತ್ತೆ ಇಷ್ಟು ತಿನ್ಬೇಕಂತ ಅನ್ಸ್ಲತ್ತದ. ಮಾಡಿನ್ಬಾದು ಅಷ್ಟು ತಿನ್ಬೇಕಂತ ಅನ್ಸೋದು ಗೈಸ್. ಟೈಮ್ ಪಾಸ್ರೆ ಆಗ್ಲತ್ತದಲ್ಲ. ಸರಿ, ಇದು ಸೈಡಿಗೆ ಇಡ್ತೇವೆ. ಸೈಡಿಗೆ ಇಟ್ಟು ಮೊಮೋಸ್ ಚಟ್ನಿ ರೆಡಿ ಮಾಡ್ತೇವೆ. ಮೊಮೋಸ್ ಚಟ್ನಿ ಮಾಡ್ಲಕ್ಕ ಏನೇನು ಬೇಕು ಅಂತಂದ್ರೆ ಟೊಮ್ಯಾಟೊ. ನಾ 2 ಟೊಮ್ಯಾಟೊ ತೊಗೊಂಡಿದ್ದೆ ಸಾಕಾಯ್ತದ. 2 ಟೊಮ್ಯಾಟೊ ತೊಳೆದು ಕುದಿಸ್ಲಾಗ ಹಾಕಬೇಕು. ಹಾಗೆ 2 ಒಣಗಿನ ಮೆಣಸಿನ್ಕಾಯಿ ತೊಗೊಂಡಿದೆ. ಆಮೇಲಿಂದ ಬೆಳಗಡ್ಡಿ ಸುಲ್ದಿ ಇಟ್ಟಾಳ ಮಮ್ಮಿ, ಅವು ಸುಲ್ದಿ ಬೆಳಗಡ್ಡಿ. ಸೊ ಇದ್ರಾಗ ಹಾಕಿ ನೀರು ಹಾಕಿ ಒಂದು 5 ಮಿನಿಟ್ಸ್ ಕುದಿಸ್ಬೇಕು. ಜಲ್ದಿ ಕುದಿತಾವ ಕುದಿಸಮ್ಮ. ಟೊಮೆಟೊ ಎಲ್ಲ ಕುದಿಲತ್ತವ. ಕುದಿಸ್ತಾನ ನಾ ಮೊಮೋಸ್ ಕಡೆ ಡಿಸೈನ್ ಮಾಡ್ಬೇಕಲ್ಲ ಲಾಟ್ಸೋದು. ಸೊ ಲಾಟಿಸ್ತೇನೆ ನಾನು. ಅದು ಕುದಿತಾ ಇರ್ತಾನೆ. ಇದು ರೆಡಿ ಆಯ್ತದಲ್ಲ ಮೊಮೋಸ್ ರೆಡಿ ಮಾಡ್ತೇವೆ ಯಾಕಂದ್ರೆ ಆ್ಯಕ್ಚುಲಿ ಗೈಸ್ ನಮ್ಮಲ್ಲಿ ಮೊಮೋಸ್ ಮಾಡೋಕೆ ಕುಕ್ಕರ್ ಇರ್ತದೆ ಸಪ್ರೇಟ್. ಅದು ಇಲ್ಲ. ನಾ ಏನು ಐಡಿಯಾ ಮಾಡಿದೆ ಅಂತಂದ್ರೆ ನಮ್ಮಲ್ಲಿ ಇಡ್ಲಿ ಕುಕ್ಕರ್ ಅದ. ಇಡ್ಲಿ ಕುಕ್ಕರ್ನಾಗೆ ಇಡುತ್ತೆ ನೋಡಿ ಹೆಂಗಾಯ್ತದೆ. ವಾವ್ ಗಾಯ್ಸ್, ಎಷ್ಟು ಕ್ಯೂಟ್ ಬಂದ ನೋಡ್ರಿ ಶಣ್ಣು. ಇದ್ರೊಳಗೆ ಈಗ ಅದು ನಾ ರೆಡಿ ಮಾಡಿದ ತರಕಾರಿ ಅದು ತುಂಬಿ ಡಿಸೈನ್ ಮಾಡ್ಬೇಕು. ಖರೆ ಭಾಳ ಟೈಪ್ ಡಿಸೈನ್ ಅವ. ನನಗೆ ಒಂದೇ ಟೈಪ್ ಬರ್ತದೆ. ಯಾವುದು ಟೈಪ್ ಮಾಡಿ ಏನು ಯೂಟ್ಯೂಬ್ ನೋಡಿ ಇಲ್ಲ ಒಂದು ಡಿಸೈನ್ ಮಾಡಿ ಗೊತ್ತಾಗ್ಲತ್ತಿ ಮಾಡ್ಲತ್ತಾಳ ಶೇಪ್ ಅದ್ರದ್ದು ಅದರದ್ದು. ಅದೇ ಇನ್ನೊಂದು ಶೇಪ್ ಆಶೆ ಮಾಡಿ ಅದೇ ಶೇಪ್ ಅಂದಿರ ನೀವು. ಅದೇ ಶೇಪ್ ಮಾಡ್ತಾರೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಒಮ್ಮಿದತ್ತಾಳ. ಐ ಆಮ್ ಬಿಸಿ, ವೇಟ್ ಅ ಮಿನಿಟ್.
ಅವು ಫ್ರೈ ಇದು ಮಾಡಿ ಎಷ್ಟು ಮಾಡಿದೆ ಮಾಡಿದೆ. ಇದು ಎಷ್ಟು ತಕ್ಲೀಫ್ ಇರ್ತದೆ ಕುನದ ಮಾಡೋದು ಡಿಸೈನ್. ಪೂರ ದಿನನೇ ಹೋಯ್ತಿ ಇವತ್ತು ಇದ್ರಾಗೇನಿಂದ ಒಂದು ತಿನ್ಬೇಕಂದ್ರೆ ಮಾಡ್ಬೇಕಾಯ್ತದ. ತಿನ್ಲಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಂದದಲ್ಲ ಮೊಮೋಸ್ ಶೇಪ್ ಬಂದದ ಕ್ಯೂಟ್ ಕಾಣತ್ತದ. ನಂಗ ತೋಲ್ ಸಾಕಲತ್ತದ ಗೈಸ್. ಮೈದಾ ಇಟ್ಟು ತೋಲ್ ತಕ್ಲೀಫ್ ಇರ್ತದ. ಅದು ಥೋಡೆ ಹೆಲ್ಪ್ ಮಾಡಿ ಅಂತ ಕೊಟ್ಟಿದೆ ಕೈದಾಗ. ಏನ್ ಬಿನ ಮಾಡಕ್ ಬರೋದು ಗೈಸ್. ಕಿ ಎಂದ ಕಲಿತಾಳೋ ಏನೋ, ಗಂಡು ಮನೆಗೆ ಹೋದ್ರೆ ಭಾಳ ಸಾಕಾಯ್ತದ. ಪರೇಶಾನಿ ಅದ. ನಮ್ಮ ಮಮ್ಮಿಗೆ ಬೈತಾರ. ಮಮ್ಮಿ ನಿನಗೆ ಬೈತಾರ ಗಂಡು ಮನೆ ಸೀರಿಯಸ್ಲಿ ಮಾಡಕ್ ಹೊಂಟಿಲ್ಲ ಇಕ್ಕ ನೋಡ್ರಿಕ. ಮುದುರ್ಸಕದೇ ಅದ ಗಾಯ್ಸ್. ಅದ್ರದ್ದು ಏನದ ಕತಿ ಹಾಕಿ ತುಂಬ್ಬೇಕು, ಮುದುರ್ಸ್ಬೇಕು. ದೇವ್ರೇ ಸ್ವಾಮಿ, ನಾ ಇದ್ರ ಐದಾರು ಮಾಡಾಕ್ತಿದ ಬಜಾಗ ನಾನೇ ಮಾಡಾಕ್ತೀನಿ. ಖಾಲಿ ತುಂಬ ಜಸ್ಟ್ ಅದು ಗಾಯ್ಸ್. ಪೂರ ನಿಂತಿರ ಗೈಸ್. ನಿಂತಿ ಪೂರ ನಾನು ಕಾಲಿ ಹಿಂಬಡಿ ನೋವ್ಲತ್ತಾವ. ಫೈನಲಿ ಆಯ್ತಿಕ. ನಾ ಮಾಡಿದೆ. ಆಕಿ ಬಿ ಮಾಡಿ ಹೆಲ್ಪು. ಆಕಿ ಮಾಡಂತ ಆಕಿ ಹೆಲ್ಪ್ ಮಾಡ್ಯಾಳ ಅಂತ ಥೋಡೆ ನಂಗೆ ಹೆಲ್ಪ್ ಆಗ್ಯದ. ಫಾಸ್ಟ್ ಆಗ್ಯಾವ. ಯಾಕಂದ್ರೆ ಮೈದಾ ಹಿಟ್ಟು ಹೆಂಗಿರ್ತು ಗೊತ್ತದಲ್ಲ, ಪೂರ ಲಾಡ್ಸ್ಲಕ್ಕೆ 2 ಗಂಟೆ ಹಿಡಿತದ. ಈ ಚಟ್ನಿ ರೆಡಿ ಮಾಡಿದೆ. ಈಗ ಈ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಕ್ಲತ್ತಾಳ. ನಮ್ಮ ಮಮ್ಮಿ ನೋಡ್ರಿ ಮತ್ತೆ ಬೈತಾಳ. ಇಲ್ಲಿ ಎಲ್ಲ ಮೊಮೋಸ್ ರೆಡಿ ಆಗ್ಯಾವ. ಶೇಪ್ ನೋಡ್ರಿ ನಮ್ಮ ತಂಗಿ ಮಾಡಕ್ಕಿಂತ ಹೆಲ್ಪ್ ತೊಗೊಂಡಿದ್ದೇನೆ. ಅದಕ್ಕೆ ಶೇಪ್ ನೋಡ್ರಿ ಮಾಡಕ್ಕಿಂತ ಹೆಲ್ಪ್ ತೊಗೊಂಡು ಮಾಡ್ರಿ. ಸುಮ್ಮನೆ ಮೊಮೋಸ್ ಮಾಡತ್ತೇವೆ ಗೈಸ್. ನಮ್ಗೆ ಸೀರಿಯಸ್ಲಿ ಸಾಕು ರೆಸ್ಟ್ ಇಲ್ಲ. ದಿನ ಇದ್ರಾಗೆ ಹೋಯ್ತಿಕಿ ನೋಡ್ ನಮ್ಗೆ ಸಾಕಾಗತ್ತದ. ಸಾಕಾಗ್ಬಾರ್ದು ಯಪ್ಪೋ. ನಾವು ಮಾಡಲೇವು ತಿಂಬಲೇವು ಗಾಯ್ಸ್. ಯಾರ ಮಾಡ್ಕೊಟ್ರು ತಿಂತೇವ್. ಹಿಂಗ ಎಲ್ಲ ಕೊಡ್ತೇವೆ. ಅಪ್ಪೋ ನಮ್ಮಿಂದ ಸಾಧ್ಯ ಇಲ್ಲ ಅಂತಿಲ್ಲ, ಬಟ್ ಮಾಡಕ್ ಮನ್ಸ ಆಗಲ್ಲ. ಪೂರ ಇವತ್ತಿಂದ ಡೇ ಹೋಗ್ಲಿದ್ದಿ ನಂಗೆ ಅನ್ಸ್ಲತ್ತ. ಟೊಮೆಟೊ ಚಟ್ನಿ ಮಾಡಕ ಎಲ್ಲ ಮಿಕ್ಸರ್ ಮಾಡ್ತೀಗ. ಟೊಮೆಟೊ ಚಟ್ನಿ ಸಾರಿ ಮೊಮೋ ಚಟ್ನಿ. ಹಳ್ಳಿದವ್ರು ಸಿಟಿಯಾಗ ಬಂದ್ರೆ ಹಿಂಗಿರ್ತದ ಪ್ರಾಬ್ಲಮ್. ಅನ್ನ ಸಾರು ಉಂಬರು ಮೊಮೋಸ್ ತಿಂತೆ ಅಂದ್ರೆ ಹಿಂಗಿರ್ತದ. ಟೊಮೆಟೊ ಎಲ್ಲ ಕುದ್ದಾವ. ಈಗ ಮಿಕ್ಸರ್ ಮಾಡಕ್ಕೆ ಗೈಸ್. ಮೊಮೋಸ್ ಕುಕ್ಕರ್ ಇಲ್ಲ ಅಂತ ಹೇಳಿದಲ್ಲ, ಅದಕ್ಕೆ ನಾ ಪೂರ ಎಲ್ಲ ಇಡ್ಲಿ ಕುಕ್ಕರ್ನಾಗ ಇಟ್ಟಿದ್ದೆಕ್ಕ. ಮೊಮೋಸ್ಗಳು ಒಂದೊಂದು ಸಾಕಾಗಿಲ್ಲ ಅಂತಂದ್ರೆ ಕಮ್ಮಿ ಬಿದ್ದಾವ. ಅದಕ್ಕೆ ಏನು ಮಾಡಿದೆ ಅಂತಂದ್ರೆ ಒಂದೊಂದ್ರಾಗೆ 2 ಇಟ್ಟಿದೆ. ಮತ್ತು 4-5 ಹೆಚ್ಚಿಗೆ ಆಯ್ತಾವ ಗೈಸ್. ಮತ್ತು 4 ಹೆಚ್ಚಿನ ಕಡೆದು ಸಪ್ರೇಟ್ ಡಬಲ್ ಇಡ್ಬೇಕಾಯ್ತು. ಅದಕ್ಕೆ ಡಬಲ್ ಯಾಕಂತಂದು ಒಂದ್ರಾಗೆ 2 ಅಡ್ಜಸ್ಟ್ ಮಾಡಿ ಇಟ್ಟಿದೆ. ಚಟ್ನಿರ ರೆಡಿ ಅದ. ಮೊಮೋಸ್ ರೆಡಿ ಅವನೆಲ್ಲ. ಲೆಟ್ಸ್ ಓಪನ್. ವಾವ್, ಮುಟ್ಟಿದ್ರ ಸ್ಮೂತ್ ಚಂದ ಅನ್ಸ್ಲತ್ತವ. ಮೊಮೋಸ್ ರೆಡಿ ಅವ ಅನ್ಸ್ಲತ್ತದ. ಏನು ಗೈಸ್ ಟೇಸ್ಟ್ ಮಾಡ್ಲತ್ತಾಳ ನಮ್ಮ ತಂಗಿ ಹೆಂಗದ ಅಂತ. ನಾ ಬಿ ಟೇಸ್ಟ್ ಮಾಡ್ತೆ ಗೈಸ್. ಈಗ ಇರ್ಲಿ ಹೆಂಗಾಗ್ಯದನೋ ಗೊತ್ತಿಲ್ಲ, ನಾವು ಟೇಸ್ಟ್ ಮಾಡ್ತೇಕ. ಮೊಮೋಸ್ ಹಿಂಗಾಗ್ಯದ ಸೀರಿಯಸ್ಲಿ ಗೈಸ್. ಸೂಪರ್ ಆಗ್ಯದ. ನಿಜ ಹೇಳತ್ತೀವಿ ನಿಮ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇವೆ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಮಾಡಿ.